ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ, ನಾಗರಾಜ್ ಅವರು ಥ್ಯಾಂಕ್ ಯು, ಭಾಗ್ಯಶ್ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಭಾಗ್ಯ ಕೃಷ್ಣಮೂರ್ತಿ ಅವರು ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಂದರೆ ಆ ಒಂದು ರೆಸ್ಪೆಕ್ಟ್ ಕೊಡ್ತೇನೆ. ಬಟ್ ಇಲ್ಲ, ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಥೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು. ನನಗೆ ಎಲ್ಲ ಪಿಕ್ಚರ್ ಬೇರೆ ಥರದ್ದು ಇದ್ದಿದ್ದು, ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ. ಆ್ಯಂಡ್ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕಂಟೆಂಟ್. ಆ ಒಂದು ಆಲ್ಮೋಸ್ಟ್ ಇಂಟರ್ವ್ಯೂ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದ ಸೀಟ್ಸ್. ನಾನು ಫಸ್ಟ್ ಶೋ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ. ನಾನು ನಮ್ಮ ಕಡೆಯಿಂದ ಏನೋ ತುಂಬ ಅಂದರೆ ತಪ್ಪಂತ ಹೇಳೋಕ್ಕಾಗಲ್ಲ, ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನೊಂದು ಕೆಲವು ಇದು ಹೇಳ್ಬೋದು ಅಂದರೆ, ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ. ಸೊ ಪ್ರತಿ ಸೀನಿಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ತೊಗೊಂಡು ಐ ಯೂಸ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸರಿ ಹಿಂಗೆ ಮಾಡಬೇಕು, ಯಾಕಂದರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು. ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಹೋಲ್ಡ್ ಬೇಕಿತ್ತು. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ 5, 2022 ನಾನು ಸ್ಟಾರ್ಟ್ ಮಾಡಿದ್ವಿ ಕಥೆನ. ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು. ಸೊ ಆ ಒಂದು ಕುತೂಹಲ ಏನು ಮಾಡಿದ್ದಾರೆ, ಹಿಂಗೆ ಬಂದಿದೆ ಅಂತ ನನಗೂ ಇತ್ತು. ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಗ್ತಲ್ಲ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಾನು ಆ ಗನ್ ಹಿಡಿಯೋದು ಟೈಮಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗಸರಿಗೆ ಒಂದು 2 ಕ್ಯಾರೆಕ್ಟರ್ ಇರುತ್ತೆ ಮನೇಲಿರುವಾಗ. ಅತ್ತೆ ಮಾವ ಮುಂದೆ, ಅಪ್ಪ ಅಮ್ಮ ಮುಂದೆ, ಇಲ್ಲಾಂದರೆ ಗಂಡು ಮುಂದೆ. ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರಿಸಲ್ಲ ನಾವು ಕೆಲವು ಸತಿ. ಇಲ್ಲ ಹಿಂಗೆ ಇರಬೇಕು, ಇಲ್ಲಾಂದರೆ ಮಾತಾಡಬಾರ್ದು ಇವ್ರ ಮುಂದೆ ಅಂತ. ಆದರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರಲ್ಲಿ ನನಗೆ 2 ಕ್ಯಾರೆಕ್ಟರ್ ತೋರ್ಸೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ಈ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಅದು ಒಳಗಿಂದ ಮನಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು. ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರಲಿ. ಫಸ್ಟು ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡೈರೆಕ್ಟರ್ ಕೂಡ್ಲು ರಾಮಕೃಷ್ಣ ಅವ್ರು ಬಂದಿದ್ದು. ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಆ್ಯಕ್ಟರ್ಸ್ ಕಿಶೋರ್ ಸರ್ ಇರಲಿ, ಪದ್ಮಾ ವಸಂತಿ ಇರಲಿ, ರಮೇಶ್ ಅಂಕುಲು, ಸುಧಾ ಬೆಲ್ವಾಡಿ ಆಂಟಿ, ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ. 100% ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಪ್ರತಿ ಒಂದು ಶಾರ್ಟಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ, ಅವ್ರು ಏನೇನು ಕಷ್ಟ ಇದ್ರೂ ಹಿ ವಿಲ್ ಮೇಕ್ ಶೋರ್ ದಟ್ ದ ಲೈಟಿಂಗ್ ವಾಸ್ ಗುಡ್. ಒಂದೊಂದು ಫ್ರೇಮ್ಗೆ ಆ ಒಂದು ಬ್ಯೂಟಿನ ತೊಗೊಂಡು ಬಂದಿದ್ದು ಆನಂದ್ ಅವರು. ಸೊ ನೀವೆಲ್ಲ ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀರಾ. 100% ನೀವಿಲ್ಲ ಅಂದರೆ ಯಾರಿಗೂ ಇದು ಗೊತ್ತೂ ಆಗಲ್ಲ ಈ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ಮುಂಚೆ ಫ್ರೈಡೇಗೆ 11 ಪಿಕ್ಚರ್ ರಿಲೀಸ್ ಆಗಿದೆ. 11 ಪಿಕ್ಚರ್ ಬಂತು ಹೋಯ್ತು. ನಮ್ಮ ಪಿಕ್ಚರ್ ಹಂಗೆ ಆಗಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಕಂಟೆಂಟು ತುಂಬ ಕಷ್ಟಪಟ್ಟು ಬಿಡಿ, ಬಟ್ ಇಷ್ಟಪಟ್ಟು ಮಾಡಿದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುಮ್ಮನೆ ವೈಲೆನ್ಸ್ ತೋರಿಸೋದು. ಈ ಒಂದು ಡ್ರಾಮಾ ಇರಲಿ, ಇಮೋಷನ್ ಇರಲಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ಸಿಂಗಲ್ ಥಿಯೇಟರ್ಸಲ್ಲೂ ಕನೆಕ್ಟ್ ಆಗುತ್ತೆ. ಸೊ ಐ ರಿಯಲಿ ಹೋಪ್ ನಿಮ್ಮ ಥ್ರೂ, ಇದು ಮುಂಚೆನೇ ಈ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಎಲ್ಲರೂ ಅದರಿಂದ ಜೆನ್ಯೂನ್ ಆಗಿ ಸಫರ್ ಆಗ್ತಾ ಇದ್ವಿ. ಯಾಕಂದರೆ ಒಂದು ರಿವ್ಯೂ ಬಂದಿಲ್ಲ, ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ, ಏನು ಯಾರಿಗೂ ಇದು ಬಂದಿದೆ ಅಂತಲೂ ಗೊತ್ತಾಗಲಿಲ್ಲ. ಸೊ ಐ ರಿಯಲಿ ಹೋಪ್ ದಟ್ ನಿಮ್ಮ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ, ಇಂಥ ಒಂದು ಪಿಕ್ಚರ್ ಬಂದಿದೆ, ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಟ್ಲೀಸ್ಟ್ ಒಂದು ಸತಿ ಹೋಗಿ ಥಿಯೇಟರಲ್ಲಿ ನೋಡಿ. ಈ ನಡುವೆ ನಮ್ಗೆಲ್ಲರಿಗೂ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು OTT ಪ್ಲಾಟ್ಫಾರ್ಮಲ್ಲಿ ನೋಡ್ಬಿಡ್ತೀವಿ ಅಂತ. ಆ ಒಂದು ಲೇಜಿನೆಸ್ ಇರಲಿ, ಆ ಒಂದು ಥಾಟ್ ಪ್ರೋಸೆಸ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ವಲ್ಪ ಥಿಯೇಟರ್ಸ್ಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ. ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ, ನಮ್ಮ ನೇಷನ್ನ ಎಷ್ಟು ಕನೆಕ್ಟ್ ಮಾಡೋಕ್ಕೆ ನೋಡುತ್ತೆ. ಐ ರಿಯಲಿ ಹೋಪ್ ಪೀಪಲ್ ಕಮ್ ಆ್ಯಂಡ್ ವಾಚ್ ದಿಸ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್ ಹಿಯರ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೂಡ್ಲು ಸರ್.